ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಸೆಲ್ಫ್ ಕಲರ್ನಲ್ಲಿರುವಂಥ ಒಂದು ಸಿಲ್ಕ್ ಸೀರೆಗೆ ಒಂದು ವಿತೌಟ್ ಕುಚ್ಚು ಡಿಸೈನ್ನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಬಂದು ಒಂದೇ ಸ್ಟೆಪ್ನಲ್ಲಿ ಮಾಡ್ಕೊಳ್ಳುವಂಥ ಒಂದು ಬಾರ್ಡರ್ ಡಿಸೈನ್ ಆಗಿರುತ್ತೆ. ಕುಚ್ಚು ಯಾರಿಗಿಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ಸೀರೆ ಬಂದು ರಸ್ಟ್ ಆರೆಂಜ್ ಕಲರ್ನಲ್ಲಿದೆ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತೊಗೊಂಡಿದ್ದೀನಿ, ಹಾಗೆ 7 ಎಳೆ ದಾರನ ತೊಗೊಂಡಿದ್ದೀನಿ. ನೀವೂ ಅಷ್ಟೇ 7 ಎಳೆ ದಾರನ ತೊಗೊಳ್ಳಿ ಈ ಡಿಸೈನ್ಗೆ. ಇಲ್ಲಿ ನೀಡಲ್ ಬಂದು 0.75 mm ತೊಗೊಂಡಿದ್ದೀನಿ. ಈ ಡಿಸೈನಲ್ಲಿ ನಾನು ಈ ರೀತಿಯಾಗಿರೋ 8 mm ಬೀಡನ್ನ ತೊಗೊಂಡಿದ್ದೀನಿ ನೋಡಿ. ನೀವೂ ಅಷ್ಟೇ ಈ ರೀತಿಯಾಗಿರೋ 8 mm ಬೀಡನ್ನ ತೊಗೊಳ್ಳಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ ನೋಡಿ. ಸೀರೆಯ ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ತಂದು ಒಂದು ಸಲ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ 2 ಚೈನ್ ನೋಡಿ. ನಾನಿಲ್ಲಿ ಒಂದು ಸಲ ಮಾತ್ರ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ಒಂದು ಸಲ ದಾರನ ಸುತ್ಕೊಂಡಾದಮೇಲೆ ಒಂದು ಬೀಡನ್ನ ನೋಡಿ ಈ ರೀತಿಯಾಗಿ ಕೈಯಿಂದ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. 3 mm ಬೀಡ್ಗಿಂತ ಸ್ವಲ್ಪ ದೊಡ್ಡ ಬೀಡಿದು, ಮೀಡಿಯಮ್ ಸೈಜ್ ಬೀಡ್ಗಿಂತ ಸ್ವಲ್ಪ ಸ್ಮಾಲ್ ಸೈಜ್ ಬೀಡಿದು ನೋಡಿ. ಮಿಡಲಲ್ಲಿ ಬರೋ ಬೀಡು 8 mm ಬೀಡ್ ಅಂತಾರೆ ಇದಕ್ಕೆ ನೋಡಿ. ಇಲ್ಲಿ 2 ಚೈನ್ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಆಮೇಲೆ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೆ ಇವಾಗ ಲಾಕ್ನ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೋಡಿ ಬೀಡನ್ನ ಈ ರೀತಿಯಾಗಿ ನೋಡಿ, ಬೀಡನ್ನ ಒಳಗಡೆಯಿಂದ ಈ ರೀತಿಯಾಗಿ ನೀಡಲ್ನ ಆಚೆ ಎಳ್ಕೋಬೇಕು. ಆಚೆ ಎಳ್ಕೊಂಡ್ರೆ ನಿಮಗೆ ನೀಡಲ್ ಮೇಲೆ 3 ಲೂಪ್ ಕಾಣಿಸುತ್ತಲ್ಲ, 2 ಲೂಪಿಂದ ಒಂದು ಸಲ ಮೊದಲಿಗೆ ಮತ್ತು 2 ಲೂಪಿಂದ ಒಂದು ಸಲ ನೋಡಿ. ಬೀಡ್ ಹಾಕೋದು ತುಂಬಾ ಈಸಿ ಇದೆ ನೋಡಿ. ಇಲ್ಲಿ ಬೀಡನ್ನ ಹಾಕಿ ಆದಮೇಲೆ 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ನೀಡಲ್ನ ಆಚೆ ತೆಕ್ಕೊಳ್ಬೇಕು. ತೆಕ್ಕೊಂಡಾದಮೇಲೆ ಮತ್ತೆ 2 ಚೈನ್ನ ಹಾಕಿ ಆದಮೇಲೆ ಇವಾಗ ನಾನು ನೀಡಲಿಂದ ದಾರಕ್ಕೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ಇಲ್ಲಿ 2 ಚೈನ್ ಹಾಗೆ ಕಂಬ ಏನಿದೆಯೋ ಅದ್ರ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ ನೋಡಿ. ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಸೇಮ್ ಗ್ಯಾಪಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬ ನೋಡಿ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಈ ರೀತಿಯಾಗಿ ಸೇಮ್ ಹೋಲಿಗೆನೆ ಒಟ್ಟು 5 ಕಂಬಗಳನ್ನ ಮಾಡ್ಕೋಬೇಕು. 5 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು ನೋಡಿ. 5 ಡಬಲ್ ಕ್ರೋಶೆ ಕಂಬ ಆಗಿದೆ. ಹಾಗೆ ನೀವು ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು ನೋಡಿ. ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಸ್ ಥರ ಬರುತ್ತೆ. ಇಲ್ಲಿ ಪಲ್ಲು ಮೇಲ್ಗಡೆ ಅಂದರೆ ಜಿಗ್ಜಾಗ್ನ ಮೇಲ್ಗಡೆ ಒಂದು ಬೀಡು, ಹಾಗೆ ಆರ್ಸ್ನ ಮೇಲೊಂದು ಬೀಡ್ ಬರುತ್ತೆ. ಈ ಜಿಗ್ಜಾಗ್ ಮೇಲೆ ಏನು ಬೀಡ್ ಬರುತ್ತಲ್ಲ ಅದೇನೇ ತುಂಬ ಹೈಲೈಟಾಗಿ ಕಾಣಿಸೋದು ನೋಡಿ. ಸೆಲ್ಫ್ ಕಲರ್ನಲ್ಲಿರುವಂಥ ಸೀರೆಗೆ ಈ ರೀತಿಯಾಗಿರೋ ಡಿಸೈನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ. ಜಿಗ್ಜಾಗ್ನ ಮೇಲ್ಗಡೆ ಏನು ಬೀಡನ್ನ ಸೇರಿಸ್ಕೊಳ್ತೀರಲ್ಲ ಅದನ್ನು ಕೈಯಿಂದ ಸೇರಿಸ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಒಂದು ಬೀಡನ್ನ ಸೇರಿಸಿ ಆದಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಬೀಡಿಂದನೂ ಈ ರೀತಿಯಾಗಿ ನೀಡಲ್ನ ಆಚೆ ಎಳ್ಕೋಬೇಕು. ಆಚೆ ಎಳ್ಕೊಂಡಾದಮೇಲೆ 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಸ್ಟ್ರೈಟಾಗಿ ಒಂದು ಕಂಬ ಬರುತ್ತೆ, ಡಬಲ್ ಕ್ರೋಶೆ ಕಂಬನೇ, ಆದರೆ ಬೀಡನ್ನ ಸೇರಿಸ್ಕೊಂಡಿರೋದ್ರಿಂದ ನಿಮಗೆ ಡಬಲ್ ಕ್ರೋಶೆ ಕಂಬ ಥರ ಕಾಣಿಸಲ್ಲ ನೋಡಿ. ಇಲ್ಲಿ ಬೇಸಿಗೆ ಒಂದು ಬೀಡ್ ಬಂದಿದೆ. ಇವಾಗ ಮತ್ತೆ 2 ಚೈನ್ನ ಹಾಕಿಬಿಟ್ಟು ದಾರನ ಮೇಲ್ ಮಾಡಿಕೊಂಡು ಇವಾಗ ನೀಡಲಿಂದ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ,
ಹಾಗೆಯೇ ನೀಡಲ್ ಮೇಲೆ ದಾರನ ತಗೊಂಡು ನೋಡಿ, ಸ್ಟಾರ್ಟಿಂಗಲ್ಲಿ 2 ಚೈನು ಹಾಗೆ ಕಂಬದ ಹೋಲಿಗೆ ಕಂಬಗಳನ್ನ ಮಾಡ್ಕೊಂಡಿದ್ವಿ. ಇವಾಗ ಕಂಟಿನ್ಯೂ ಇದೇ ರೀತಿ ಬರುತ್ತೆ ನೋಡಿ. ಕಂಬದ ಪಕ್ಕದಲ್ಲಿ ನೋಡಿ ಈ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 5 ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಡಿಸೈನ್ನ ಕೂಡ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಬರುತ್ತೆ. ಕಂಟಿನ್ಯೂಗೆ ಸೀರೆ ಪೂರ್ತಿ ಇದೇ ರೀತಿ ಬರುತ್ತೆ. ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ದಾರನ ಸುತ್ತಕೊಂಡು ನೋಡಿ, ನಿಧಾನಕ್ಕೆ ತೋರಿಸ್ತೀನಿ. ಬಿಗಿನರ್ಸು ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೋಬೇಕು ನೀಡಲ್ಗೆ. ಬೀಡನ್ನ ಸೇರಿಸಿ ಆದಮೇಲೆ ನೋಡಿ, ಸ್ಟ್ರೈಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ, ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೋಡಿ, ಬೀಡಿಂದ ಮತ್ತೆ ನೀಡಲ್ನ ಆಚೆ ಎಳ್ಕೋಬೇಕು. ನೋಡಿ, ಎಳ್ಕೊಂಡಾದಮೇಲೆ 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ನೋಡಿ, ಈ ರೀತಿಯಾಗಿ ಕಂಬನ ಮಾಡ್ಕೊಳ್ಳಿ. ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡು ದಾರನ ಮೇಲ್ ಮಾಡಿಕೊಂಡು ನೀಡಲಿಂದ ಒಂದು ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ಕೊಳ್ಳಿ. ದಾರನ ಸುತ್ತಕೊಂಡು ಕಂಬ ಇರುತ್ತಲ್ಲ, ಕಂಬದ ಗ್ಯಾಪಿಗೆ ಈ ರೀತಿಯಾಗಿ 5 ಕಂಬನ ಮಾಡ್ಕೋಬೇಕು. ನೋಡಿ, 5 ಕಂಬ ಆಗಿದೆ. 5 ಕಂಬ ಆದಮೇಲೆ ಈ ರೀತಿಯಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವಿಲ್ಲಿ ಬೀಡನ್ನ ಏನು ಹಾಕ್ಕೊಳ್ತೀರಲ್ಲ, ಅದನ್ನು ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಟು ನೀವು ನೋಡಿ, ಈ ರೀತಿಯಾಗಿ ಸೀರೆ ಮೇಲೆ ಸ್ಟ್ರೈಟಾಗಿ ನೋಡ್ಕೊಳ್ಳಿ. ಹಿಂದೆ ಮುಂದೆ ಮಾಡಿಕೊಂಡ್ರೆ ನಿಮಗೆ ಪಲ್ಲು ಅನ್ನೋದು ಫೋಲ್ಡ್ ಆಗುತ್ತೆ, ಸಿಂಕ್ ಬರುತ್ತೆ ಪಲ್ಲು. ಹಾಗಾಗಿ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಟು ನೀವು ಕಂಬನ ಮಾಡಿಕೊಂಡ್ರೆ ಡಿಸೈನ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈಸಿ ಇದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ತುಂಬಾ ಚೆನ್ನಾಗಿರುವಂಥ ಡಿಸೈನು. ಕುಚ್ಚು ಯಾರಿಗಿಷ್ಟ ಆಗಲ್ವೋ ಅವರು ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಕೂಡ ಈಸಿಯಾಗಿ ಮಾಡ್ಕೋಬೋದು. ಒಂದು ಸ್ವಲ್ಪ ಡಿಸೈನ್ ಮಾಡೋವರೆಗೂ ಅಷ್ಟೇ ನಿಮಗೆ ಕಷ್ಟ ಅಂತ ಅನಿಸುತ್ತೆ. ಆಮೇಲಿಂದ ನೀವು ಪೂರ್ತಿ ಸೀರೆಗೆ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮತ್ತೆ ನಾನು ನೀಡಲ್ ಮೇಲೆ ದಾರನ ತಗೊಂಡು ಬೀಡನ್ನ ಸೇರಿಸ್ಕೊಂಡು ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ನಾನಿಲ್ಲಿ ಸ್ವಲ್ಪ ಡಿಸೈನ್ನ ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಪಲ್ಲುನು ಕೂಡ ನೋಡ್ತಾ ಇರ್ಬೋದು, ಫೋಲ್ಡ್ ಆಗಿಲ್ಲ, ಸಿಂಕ್ ಆಗಿಲ್ಲ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಡಿಸೈನ್ನ ಮಾಡ್ಕೋಬೇಕು. ಆದರೆ ನಿಮಗೆ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಬೀಡ್ ಹಾಕ್ಕೊಳ್ತಿರಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದ್ರೂ ತುಂಬಾ ಚೆನ್ನಾಗಿದೆ ಡಿಸೈನ್ ಅನ್ನೋದು. ತುಂಬಾ ನೀಟಾಗಿ ಬಂದಿದೆ. ನೀವು ನೋಡ್ತಾ ಇದ್ದೀರಲ್ಲ, ತುಂಬಾ ಈಸಿ ಇದೆ. ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಡಿಸೈನ್ ಮಾಡಿ ಆದಮೇಲೆ ಬಿಗಿನರ್ಸು ಕೂಡ ತುಂಬಾ ಈಸಿಯಾಗಿ ಈ ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ ಪೂರ್ತಿ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ಈ ಡಿಸೈನ್ನ ನಾನು ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಸೀರೆಗೆ ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಕೊನೆಯಲ್ಲಿ ನಾನು ಡೈರೆಕ್ಟಾಗಿ ಸೀರೆಗೆ ಲಾಕ್ನ ಮಾಡಿಕೊಂಡು 2 ಎಕ್ಸ್ಟ್ರಾ ಚೈನ್ನ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೆ. ಆ ಕಟ್ ಮಾಡಿರುವಂಥ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ನೀವು ಕೂಡ ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನೀಟಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಈ ಸೀರೆಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೂ ಕೂಡ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೀವು ಕೂಡ ಈ ಡಿಸೈನ್ನ ಟ್ರೈ ಮಾಡಿ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಬಾರ್ಡರ್ ಡಿಸೈನ್ ಇದು. ಕುಚ್ಚು ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ರೀತಿಯಾಗಿರೋ ಬಾರ್ಡರ್ ಡಿಸೈನ್ನ ಟ್ರೈ ಮಾಡಿ. ಅಥವಾ ಇದೇ ಡಿಸೈನ್ಗೆ ಕುಚ್ಚು ಬೇಕು ಅಂದರೆ ಒಂದು 4ರಿಂದ 5 ಆರ್ಚ್ಗಳನ್ನ ಬಿಟ್ಟು ಮಿಡಲಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ಗಳಿಗೆ ಕುಚ್ಚುಗಳನ್ನೂ ಸಹ ನೀವು ಕಟ್ಕೋಬೋದು.
ಕುಚ್ಚು ಬೇಕು ಅನ್ನೋರು ಕುಚ್ಚನ್ನ ಕಟ್ಕೊಳ್ಳಿ, ಕುಚ್ಚು ಬೇಡ ಅನ್ನೋರು ಈ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಸೀರೆಯ ಕಲರ್ ಕಾಂಬಿನೇಷನಲ್ಲೂ ಕೂಡ ಮಾಡ್ಕೋಬೋದು. ಸೆಲ್ಫ್ ಕಲರ್ ಸೀರೆಗೆ ಮಾತ್ರ ಈ ರೀತಿಯಾಗಿರೋ ವಿತೌಟ್ ಕುಚ್ಚು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೀವು ಬೇಕಂದರೆ 5 ಆರ್ಚು ಒಂದು ಕಲರ್ನಲ್ಲಿ ಮತ್ತು 5 ಆರ್ಚು ಇನ್ನೊಂದು ಕಲರ್ನಲ್ಲಿ, ಅಂದರೆ ಕಲರ್ ಕಾಂಬಿನೇಷನಲ್ಲಿ ಅಥವಾ ಮಲ್ಟಿ ಕಲರ್ನಲ್ಲೂ ಕೂಡ ಈ ಡಿಸೈನ್ನ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೂ ಕೂಡ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಒಂದು ಸಲ ಟ್ರೈ ಮಾಡಿ ಬಿಗಿನರ್ಸು ಕೂಡ. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ನಾನು 700 ಚಾರ್ಜ್ ಮಾಡ್ಕೊಂಡಿದ್ದೆ. ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಈ ಡಿಸೈನ್ಗೆ ಪ್ರೈಸ್ನ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಬಾರ್ಡರ್ ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.